ಹಾಯ್ ಎವ್ರಿವಾನ್, ನಾವು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನನ್ನ ಪುಟ್ಟಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೀನಿ ಆ್ಯಂಡ್ ಕೆಲವೊಂದು ಪಾರ್ಸೆಲ್ಸ್ ಎಲ್ಲ ಇದೆ ಅಂತ. ಆ್ಯಂಡ್ 3 ವರ್ಷದಿಂದ ಸೇಫಾಗಿ ಕಾಪಾಡಿಕೊಂಡು ಬಂದಿರೋ ಅಂಥ ಪ್ರಾಡಕ್ಟ್ಸ್ನೆಲ್ಲ ಇವತ್ತು ಅನ್ಬಾಕ್ಸ್ ಮಾಡ್ತೀನಿ. ಏನೇನು ಪ್ರಾಡಕ್ಟ್ಸ್ ಇದೆ ಏನು ಅನ್ನೋದನ್ನ ನಿಮ್ಮ ಜೊತೆ ನೋಡಿಸಿ ಆ್ಯಂಡ್ ಆದರೆ ಲಿಂಕ್ಸು ಕೂಡ ಶೇರ್ ಮಾಡ್ತೀನಿ. ಯಾಕೆ ಆದರೆ ಅಂತ ಹೇಳ್ತಿದ್ದೀನಿ ಅಂದರೆ, ತುಂಬ ದಿನಗಳಾಗ್ಬಿಟ್ಟಿದೆ ಪ್ರಾಡಕ್ಟ್ಸ್ ತೊಗೊಂಡು. ಯಾವಾಗ ಏನೇನು ತೊಗೊಂಡಿದ್ದೀನಿ ಗೊತ್ತಿಲ್ಲ. ಆರ್ಡರ್ ಲಿಸ್ಟಲ್ಲಿ ಹುಡುಕಿ ಹಾಕೋದಕ್ಕೆ ಕಷ್ಟ. ಬಟ್ ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ತುಂಬ ಇಷ್ಟ ಆಯಿತು ಅಂತಂದರೆ ಕಳಿಸಿ, ನಾನು ನಿಮಗೆ ಲಿಂಕ್ ಕಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಇನ್ಯಾಕೆ ತಡ ಮಾಡಿದೆ, ಪಾರ್ಸೆಲ್ಸ್ ಎಲ್ಲ ಒಂದೊಂದೇ ಓಪನ್ ಮಾಡಿಬಿಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವ್ಲಾಗ್. ಆ್ಯಂಡ್ ಫುಲ್ ಫ್ರೇಮನ್ನು ನೋಡಿಬಿಡಿ ಎಷ್ಟು ಪಾರ್ಸೆಲ್ನ ಇಟ್ಕೊಂಡಿದ್ದೀನಿ ಅಂತ. ಆ್ಯಂಡ್ ನೋಡೋಣ, ನಾನು ಕೂಡ ಒಂಥರ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಏನೇನು ತರಿಸಿದ್ದೆ, ಏನೇನು ಪ್ರಾಡಕ್ಟ್ಸ್ ಇದೆ ಅಂತ. ಇವಾಗ ನನ್ನ ಜೊತೆ ನೀವು ಕೂಡ ನೋಡಿ ಅಂತೆ. ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವ್ಲಾಗ್. ಒಂದು ಇದು ಯಾಕೆ ಮುದ್ದು ಹಂಗೆ ನೋಡ್ತಾ ಇದೆಯಾ? ನೀನು ಬೈಲಿ ಪಾ, ಬರಲ್ವಾ? ಚೇರ್ ಎತ್ಕೊಂಡು ಬರೋ ಫಸ್ಟ್. ಆ್ಯಂಡ್ ಇದು ಫಸ್ಟ್ ಪ್ರಾಡಕ್ಟ್ ಬಂದು ಇದು ಕಾಫಿ ಜಾರ್ಸ್ದು ಕಾಫಿ ಟೀ ಶುಗರ್. ಹೇರ್ ಫಾಲ್ ಆಗ್ತಿರೋದ್ರಿಂದ ಅವನು ಈ ಥರ ಬರುತ್ತೆ. ಹೆಂಗಿದೆ ನೋಡ್ಸಿ ಇವಾಗ ಹತ್ರ ಬಂದು ಕಾಣ್ತಾ? ಏನೇನಿದೆ? ಕಾಫಿ ಟೀ, ಸಾಲ್ಟ್ ಕಾಫಿ. ಸಾಲ್ಟ್ ಇದೆಯಾ? ಶುಗರ್ ಇಲ್ವಾ? ಕಾಫಿ ಶುಗರ್ ಇಲ್ಲ. ಸರಿ ಬಿಡಿ. ಆಯಿಲ್ ಸ್ಪ್ರೇ ಬಾಟಲ್. ಏನು ಸ್ಪ್ರೇ? ಆಯಿಲ್ ಸ್ಪ್ರೇ ಬಾಟಲ್. ಚಪಾತಿ ನಂಗೆ ಸ್ಪ್ರೇ ಮಾಡೋದು. ಹ್ಞೂ, ಸ್ಪ್ರೇ ಬರೋಗುತ್ತಾ? ಇಲ್ಲ ಆಗ್ತಾ ಇಲ್ವಾ? ಆಗ್ತಾ ಇದೆ. ಹಾಂ, ಆ ಥರ. ಹಾಂ ಹಾಂ, ಕ್ವಾಲಿಟಿ ಚೆನ್ನಾಗಿದೆ. ಓಕೆ. ಲಾಸ್ಟ್ ಟೈಮ್ ಒಂದು ಯಾವುದೋ ತರಿಸಿದ್ರೆ ಚೆನ್ನಾಗಿರ್ಲಿಲ್ವಲ್ಲ, ಇದು ಚೆನ್ನಾಗಿದೆ ನೋಡಿ. ಆಪ್ಷನ್ ಎಲ್ಲ ಇದೆ. ಹಾಂ ಹಾಂ, ಚೆನ್ನಾಗಿದೆ. ಕ್ಲೀನಾಗಿ ನಾನು ನೀರು ಹಾಕೊಂಡು ಟೆಸ್ಟ್ ಮಾಡಿದೆ, ತಂದಿದ್ದು ದಿವಸ ನಾನು ಓಪನ್ ಮಾಡಿದ್ವಲ್ಲ ಅದು. ಇದು ನೀಟ. ನೋಡಿದ್ದಾರೆ ಇದು ಗ್ಲಾಸಸ್, ಬ್ಲ್ಯಾಕ್ ಕಲರ್. ನಮ್ಮ ಕಿಚನ್ ಇಂಟೀರಿಯರ್ ಮ್ಯಾಚ್ ಆಗುತ್ತಾರೆ. ನಮ್ಮ ಫ್ರಿಜ್ಗೂ ಮ್ಯಾಚ್ ಆಗುತ್ತೆ ತಾನೆ. ಒಂದು ಎತ್ಕೊಳ್ಳಿ. ಚೆನ್ನಾಗಿದೆ ಬಟ್ ಹೊಡೆದೋಗಿದೆ. ಇಟ್ಕೊಳಕ್ಕೆ ಗ್ರಿಪ್ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಬಟ್ ಕೆಳಗಡೆ ಬಿದ್ದು ಹೊಡೆದೋಗುತ್ತೆ ರೀ. ಎಲ್ಲ ಹೊಡೆದೋಗುತ್ತೆ ರೀ ನಮ್ಮ ಮನೇಲಿರೋದು. ಇಷ್ಟು ಚೆನ್ನಾಗಿದೆ, ಕೆಳಗಡೆ ಬಿದ್ದು ಹೊಡೆದಾದ್ರೆ ಹೊಡೆದೋಗ್ತೀರ ನೋಡ್ಕೊಬೇಕು. ಓಕೆ, ಮೇಂಟೈನ್ ಮಾಡು. ಅಲ್ಲ ನಮ್ಮ ಮನೇಲಿ ಗುಡ್ ಲಕ್ಕ ಹಿಂಗೆ ಇರ್ಲಿನಾ? ಈ ಕಡೆ ಕ್ಯಾಬಿನೆಟ್ಸ್ ಇದೆಯಲ್ಲ, ಹಂಗೆ ಇರಲಿ. ಸೆಟ್ ಆಫ್ 6 ಗ್ಲಾಸು ಪವರ್ ಚೆನ್ನಾಗಿದೆ ಅದಕ್ಕೆ. ಬಾಟಲ್ ಇರುತ್ತಾ? ಚಪಾತಿ ಮಾಡೋದಾ? ಏನಿರೋದು? ಮಾರ್ಬಲ್. ಓಕೆ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇದು ಇದನ್ನು ತೋರಿಸಿದ್ದೆ ನನಗೆ. ಇದನ್ನು ನೋಡ್ಸಿದ್ದೀನಲ್ಲ. ಲೈಟ್ ತೋರಿಸಿದ್ದೆ. ಇದು ಅದೇ ರಾಯಲ್ ಕಿಚನ್ ವಿತ್ ರಾಯಲ್ ಕೃತಿ. ಇಷ್ಟು ದೊಡ್ಡದಾಗಿದೆ ನೋಡು. ಅಲ್ವಾ? ಏನೊಂದು 6-7 ಜನಕ್ಕೆ ಮಾಡ್ಬೋದು ಫ್ರೈ. ಏನ ಮಾಡಿದ್ರೆ ಚಿಕನ್ ಫ್ರೈ. ಕ್ಯಾರೆಟ್ ಬ್ಲ್ಯಾಕ್ ನೋಡಿಲ್ಲ ಇದು. ಇದನ್ನು ಯೂಸ್ ಮಾಡಿ. ಇದು ಹೊಡೆದೋಗ್ತದಾ? ಬಿಸಿ ಅದು ಏನಾಗಲ್ಲ. ಕುಕ್ಕಿಂಗ್ ಸೇಮ್. ಇವಾಗ ನಮ್ಮ ಬ್ಲ್ಯಾಕ್ ಕುಕ್ಕರ್ ಎಲ್ಲ ನಾವು ಹೆಂಗೆ ಯೂಸ್ ಮಾಡ್ತೀವಿ ಆ ಥರ ಯೂಸ್ ಮಾಡೋದು.
ಬೇಬಿ. ಕ್ಯಾಮ್ರಾ ಗಮನ ಇಲ್ಲಿ, ಬೇರೆ ಕಡೆ ಹೋಗಬೇಡಿ, ಡೈವರ್ಟ್ ಆಗಬೇಡಿ. ಇವಾಗ ಫ್ರೇಮ್ ನನ್ನೇ ನಡ್ಸ್ಕೊಂಡು ಹೋಗ್ತಾರೆ ಡೈಲಿ ನಾವು ಫ್ರೈ ಮಾಡೋಕ್ಕಿದ್ದು. ಏನು ಹೇಳಿದ ಲಿಕ್ವಿಡ್ ಹೊಡ್ದೋಗಲ್ಲ ಇದು ಮಕ್ಕಳು ಇರ್ತಾನೆ ಅಂತ ಇನ್ನಲ್ಲಿ ಇಟ್ಕೊತಾ ಇರ್ತಾರಲ್ಲ. ಸೂಪರ್ ಆಗಿದೆ. ಇದು ಸೂಪರ್ ಆಗಿದೆಲ್ಲ. ಅದಕ್ಕೂ ಐತಜ್ಜಿ ಇಲ್ಲ ಅನ್ಸುತ್ತೆ. ಏನೆಲ್ಲ ಬಾಕ್ಸ್ ಇದೇ ಆಗುತ್ತೆ ಅಜ್ಜಿ. 2 in 1. 2 in 1 ಇದು ಫುಲ್ ಸೆಟ್ ರೀ. ಇದು 4 ಪ್ರಾಡಕ್ಟ್ ಸೆಟ್. ಇದು ಮಾತ್ರ ಸಪ್ರೇಟ್. ಇದೇನು ಗೊತ್ತಾ? ಗೊತ್ತಿಲ್ಲಪ್ಪ. ಗೆಸ್ ಮಾಡಿ. ಗಾಜು ಸಾಸರ್. ಇದ್ರ ಮೇಲೆ ಇಡ. ಅಜ್ಜಾರ ಕುಕ್ಕು ಬರುತ್ತೆ. ಕುಕ್ಕು ಕೃತೆ ಯಾರು ಕೇಳಿ ಮತ್ತೆ ನೀವು ಕರ್ಕೊಂಡೋಗಿ ನೀವೇ ತಗೊಡ್ಬೇಕಾಗತ್ತೆ. ಇದೇನು ಗುಪ್ಪ ಹಾಕ್ಲ ಹುಣಸೆ ಹಣ್ಣು ಹಾಕ್ತೀವಿ ಇದರಲ್ಲಿ ತಾನಾಜಿ. ಚೆನ್ನಾಗಿರಿ. ಹುಣಸೆ ಹಣ್ಣು ದೊಡ್ಡದಾಗ ಹಾಕೊಬೇಕು, ಅದು ಸಾಕಾಗಲ್ಲ. ಹುಣಸೆ ಹಣ್ಣು ದೊಡ್ಡದಾಗ ಹಾಕೊಬೇಕು. ಇನ್ನೂ ದೊಡ್ಡದೇನಕ್ಕೆ ಅಜ್ಜಿ? ನಮ್ಮ ಮನೇಲಿ ಗಟ್ಟಿಲ್ಲಪ್ಪು ಹುಣಸೆ ಹಣ್ಣು. ಮುದ್ದ ಬಂಗಾರಿ. ಇದೇನು ಗೊತ್ತಾ? ನೋಡಿದಿರಲ್ಲ ಏನ್ ಹಾಕೊಳ್ಳೋದಲ್ಲಿ? ಮಸಾಲೆ ಐಟಮ್, ಪಲಾವ್ ಐಟಮ್. ಇದು ತಗೊಂಡು ಹೆಚ್ಚು ಕಮ್ಮಿ 2 ವರ್ಷ ಆಯ್ತಲ್ಲ ಅಜ್ಜಿ. ನೆನಪೈತಾ ನಿಂಗೆ? ಏನ್ ಮಗ್ಳೆ ಇದು ಕುಕ್ಕರ್ ನೋಡಿದ್ರೆ ನಾರ್ಮಲ್ ಸ್ಟೀಲ್ದೆಲ್ಲ ಬಿರಿಯಾನಿ ಪಾಟ್ ಎಲ್ಲ ಇದು ಯೂಸ್ ಮಾಡೋದು. ಬಿರಿಯಾನಿ ಎಲ್ಲ ಮಾಡಿದ್ದು ಇದು ಯೂಸ್ ಮಾಡಿ ಹೆಂಗಿದೆ ನೋಡಿ ಗೇಜ್. ಸೆರಾಮಿಕ್ ಪಾಟ್, ಸೆರಾಮಿಕ್ ಬೌಲ್ 2 ಪಾರ್ಟ್ ಆಫ್ 2 ಅಲ್ಲ 3 ಇಲ್ಲಿ ನೋಡಿಸ್ಬಿಡಿ. 4 ಇನ್ನೂ 4 ಇದೆ ಬೇರೆದೆಲ್ಲ. ಎಲ್ಲ ಸರಿ. ನೀವು ಮೇಂಟೈನ್ ಮಾಡೋದೇ ಅಲ್ವ ಇರೋದು? ಅಲ್ಲೇ ಆ ಕಿಚನ್ ಅಲ್ಲಿ ಇರ್ಲೇ ಇಲ್ವಾ ಅವಳು? ಅಲ್ಲ ಕಣೆ, ಭಾಳ ಮಾಡಿ ಪ್ಯಾಕ್. ಬ್ರಾಸ್ ತಾನೆ? ಹೌದು. ಎಲ್ಲ ಸ್ಪೈಸಸ್ ಹಾಕ್ಕೋಬೋದು. ಸ್ಪೂನ್ ಕೊಟ್ಟಿದ್ದಾರೆ, ಪುಟಾಣಿ ಸ್ಪೂನು, ಅದರಲ್ಲಿ ಇಡ್ಸ್ಕೊತಾರೆ. ಇದು ಒಂದರಲ್ಲೆಲ್ಲ ಸ್ಪೈಸಸ್ಸು, ಒಂದರೆಲ್ಲ ಪಲಾವ್. ಯಾರು ನೀವು? ನಾಟ್ ಮೀ, ಯು. ಇದೆಲ್ಲ ಲೈಟ್ಸ್. ಸಿಲ್ವರ್ ಪಾತ್ರೆ. ಇದರಲ್ಲೇ ಚೆನ್ನಾಗಿ ಇಡ್ಲಿ ಆಗೋದು ಅಂದರು. ಎಲ್ಲ ಒಂದು 20 ಇಡ್ಲಿ ಬರುತ್ತಂತೆ. ಅವಾಗಿನವ್ರು ಜಾಸ್ತಿ ಅಜ್ಜಿ. ಇದು ಇವಾಗಿನವ್ರು ಸ್ಟೀಲ್ ನೋಡ್ತಾರೆ. 20 ಇಡ್ಲಿ ಆಗುತ್ತೆ ಒಂದ್ಸರಿ. ಅಂದರೆ ಕಮ್ಮಿನೂ ಮಾಡ್ಕೊಬೋದು ಇಟ್ಕೊಂಡು. ಕೆಳಗಡೆ ಇಟ್ಬಿಡಜ್ಜಿ. ಇದು ಚೊಂಬು ಟ್ರೈ ಮಾಡ್ಬೇಕಮ್ಮ, ತಂದಿರೋದಲ್ಲ ನೀನು. ಇದು ನಾವು ಅವಾಗ ತಂದಿರೋದು. ಒಂದು ಚೂರಿ ನಾನು ನೆಕ್ಕ ಬಿದ್ದಿದ್ಯಾ? ಚೆನ್ನಾಗಿ. ಅದಕ್ಕೆ ಇದೊಂದು 4 ಚೆನ್ನಾಗಿದೆ ಅದಕ್ಕೆ. ಇದು ನಮ್ಮ ಮನೆ ಹತ್ರನೇ ತೊಗೊಂಡ್ರು ಅಂಥದ್ದು, ಸ್ಟೀಲ್ ಶಾಪಲ್ಲಿ. ಆ್ಯಂಡ್ ಇದು 6 ತೊಗೊಂಡೆ. ಇದಕ್ಕಿಂತ ಇದು ರೇಟ್ ಜಾಸ್ತಿ, ಯಾಕಂದರೆ ಇದು ಇನ್ನೂ ಕ್ವಾಲಿಟಿ ಜಾಸ್ತಿ. ಅದಕ್ಕೆ ಇದು 4 ತೊಗೊಂಡೆ. ಕಾಫಿಗೆ ನಮ್ಮ ಅಜ್ಜಿಗೆ ಈ ಥರ ಇಷ್ಟಪ್ಪ ಅದ್ರಲ್ಲಿ ಕುಡಿ. ನಮ್ಮ ಅಜ್ಜಿ ಒಂದು ದಿವಸನೂ ಗ್ಲಾಸಲ್ಲಿ ಕುಡಿಯಲ್ಲ, ಅದಕ್ಕೆ ಅಂತಲೇ ಈ ಸೈಜಲ್ಲಿ ತಂದಿದ್ದು. ಇದ್ರೆ ಚಿಕ್ಕದಿದ್ದಾವೆ, ಇಲ್ಲ ದೊಡ್ಡದಿದ್ದಾವೆ. ಈ ಥರ ಮೀಡಿಯಮ್ ಕಾಫಿ ಕುಡಿಯೋಂಥದ್ದಿಲ್ಲ. ಅದಕ್ಕೆ ಇರಲಿ. ಯಾವುದ್ರಲ್ಲಿ? ಇದರಲ್ಲ ಬ್ರಾಸ್. ಗಾಜಲ್ಲೂ ಬೇಡ ಇವಾಗಲ್ಲ, ಇದನ್ನ ನೋಡಾದ್ಮೇಲೆ. ಫಿಲ್ಟರ್ ಕಾಫಿ ಮಾಡಿ ಕುಡಿಬೇಕ್ರಿ. ಫಿಲ್ಟರ್ ಮಾಡಿ. ಇದು ತುಂಬ ದಿನ ಆಗಿತ್ತು ತಂದು ಎತ್ತಿಕ್ಕಿದ್ವಲ್ಲ ಅಜ್ಜಿ. ನಾನು ವಿಡಿಯೋ ಲಾಸ್ಟ್ ಯಾವುದೋ ಒಂದು ವಿಡಿಯೋಲ್ಲಿ ಹಾಕಿದ್ದೀನಿ ಇದನ್ನು ತಂದಾಗ. ಅವತ್ತಿನ ಯೂಸ್ ಮಾಡಿ ಮಾಡಿಬಿಡೋಣ ಅಷ್ಟೇ.
ಅಮ್ಮ ಉಂಡಿ 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 ಆನೆ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದೆರಡು ಒಂಥರ ಇದೆ. ಹಾಂ ಸರಳಿ 7. ಅವ್ರ ಕಸ್ಟಮರ್ ಎಲ್ಲ ಆ ಕಡೆ ಹೋಗ್ಬಿಡ್ತಾರೆ, ಅವ್ರಿಗೆ ಸ್ಕೋರ್ ಬಂದ್ಬಿಡುತ್ತೆ ಅಂತ ತಾನೇ. ಇದೆ ಅನ್ಸುತ್ತೆ ಅದ್ರದ್ದು. ಹೌದಾ? ಮತ್ತು ಅವುಗಳಿಗೆ ಹಾಕ್ಬೇಕೆ ನೋಡೋದು. ಅದು ಯೂಸ್ ಮಾಡುವಾಗ ಅದೇ ಹಿಂಗಾಗಲೇ ಇದನ್ನೆಲ್ಲ ಗ್ಲಾಸ್ ಓಪನ್ ಮಾಡ್ಬಿಟ್ಟು ಜೋಡಿಸ್ತೀಯ ಹಿಂಗೆ ಇಲ್ಲ, ನಾನು ಜೋಡಿಸ್ಕೊಳ್ಳೋವಾಗ ನಾನು ಓಪನ್ ಮಾಡ್ಕೊತೀನಿ. ಇವಾಗ ಏನು ಮಾಡೋಕ್ಕೆ ಮತ್ತು ಅದಕ್ಕೆ ಹಂಗೆ ಇಟ್ಬಿಡ್ಲಾ? ನಮ್ಮ ಮತ್ತೆ ಎತ್ಕೊಂಡು ಹೋಗೋಲ್ಲ, ಬಿದ್ದೋಗುತ್ತೆ. ಹಾಂ ಆಗಿದೆ ಇದು ಪ್ರತಿ ಇದು ಇಟ್ಕೊಂಡು ಹೋಗುವಂಥದ್ದು. ಡೈನಿಂಗ್ ಟೇಬಲ್ ಮೇಲೆ ಇಡೋವಂಥದ್ದು. ಏನು ಇಟ್ಕೊಂಡು ಹೋಗೋವಂಥದ್ದು ನೀವು? ಅಲ್ಲ ಕೃತಿ, ನೀನು ಜ್ಯೂಸ್ ಕೊಡೋಕ್ಕೆ ಕಿಚನ್ ನೈಫು ಎಷ್ಟೊಂದು ನೈಫುಗಳು ತರಿಸಿದೆ ಕೃತಿ. ಓ ಸೆಟ್ಟು ಎಷ್ಟಿದೆ ನೈಫು? 2 ಸೆಟ್ ಏನೋ ಇದೆ ಅಷ್ಟೇ. ಜ್ಯೂಸ್ ಇದೆ ಆಲ್ಮೋಸ್ಟು, ಬಟ್ ಈ ಥರದ್ರಲ್ಲಿ ಇರಲಿಲ್ಲ. ಇದು ಕ್ವಾಲಿಟಿ ಚೆನ್ನಾಗಿದೆ, ಗ್ಲಾಸ್ ಸಿಲ್ವರ್. ಹೌದು, ಇದು ಕ್ವಾಲಿಟಿ ಚೆನ್ನಾಗಿದೆ, ಡಿಸೈನು ಚೆನ್ನಾಗಿದೆ. ಅಂದರೆ ಸ್ಮಾರ್ಟ್ ಕಟ್ ಆ್ಯಂಡ್ ಇದೊಂದು ಪ್ರಾಡಕ್ಟ್ ನೋಡಿದ್ರಿ. ಇದು ಇಲ್ಲ ಜಿಂಜರ್ ಶುಂಠಿ ಹೊಡಿಯೋದು. ಏನಾಗಲ್ವ ಇದು? ಏನಾಗಲ್ಲ, ಹೊಡೆದೋಗಲ್ಲ, ಆಗಲ್ಲ, ಏನು ಒಂಚೂರು ಏನಾಗಲ್ಲ. ನಾನು ನೋಡಿದೆ, ಓದಿದೆ ತಗೊಳ್ಳೋವಾಗ. ನಾವು ಹಾಕಿ ಡಬಕ್ ಅಂತ ಕುಕ್ಕಿದ್ರೆ ಹೊಡೆದೋಗುತ್ತೆ. ಇದು ಶುಂಠಿತ ನೋಡಿಯೋದು. ಹೌದು, ಶುಂಠಿ ಯಾಲಕ್ಕಿ ಎಲ್ಲ ಹೊಡಿಯೋಕ್ಕೆ. ಇವಾಗ ಕೆಳಗಡೆ ಏನು ಮಾಡಬೇಕು ಅಂತ ನಾವು ಬಟ್ಟೆ ಥರ ಬಿಟ್ಕೊಂಡು ಹಿಂಗೆ ಹೊಡಿಬೇಕು, ಖಾಲಿ ಇದರಲ್ಲಿ ಹೊಡಿಬಾರ್ದು. ಚೆನ್ನಾಗಿದೆ. ಇದೊಂದು ಕಪ್ಪು, ಇದೇ ಥರದೊಂದು ಪ್ಲೇಟು, ಒಂದು ಸರ್ವಿಂಗ್ ಬೌಲು. ನಾನೇನಾದರೂ ಸಲಾಡು ಅಥವಾ ಏನಾದರೂ ಬೆಳಗ್ಗೆ ಹೊತ್ತು ಟ್ರೇ ವಾಟ್ ಟ್ರೇ ನಾಟ್ ಟ್ರೇ ಗೆಸ್ ಮಾಡಿ ಏನದು, ತಲೆ ಓಡಿಸು. ಆ್ಯಂಡ್ ಇದೊಂದು ಸ್ವಲ್ಪ ಸಿಕ್ಕಾಪಟ್ಟೆ ಶಾರ್ಪ್ ಇದೆ. ಹೋಯ್ತು ಕೈಯೇ, ನನಗೆ ಸುಮ್ಮನೆ ಹತ್ತನೇ ಬಂದು ನೋಡು. ಈ ಶಾರ್ಪ್ ಇದೆಪ್ಪ, ಅದಕ್ಕೆ ಹಾಕ್ಬಿಡು. ಅದಕ್ಕೆ ಇವರು ಇಷ್ಟು ಸೇಫ್ಟಿ ಕೊಟ್ಟಿರೋದು ಅನ್ಸುತ್ತೆ. ಇದು ನೈಫ್ ಸಕ್ಕ ಶಾರ್ಪ್ ಆಗಿದೆ. ರವಿ ಬ್ಯಾಂಗಲ್ಸ್ ಬಾಕ್ಸ್, ನನ್ನ ಹತ್ರ ಬ್ಯಾಂಗಲ್ಸ್ ಬಾಕ್ಸ್ ಇಲ್ಲ ಅನ್ನಲ್ಲ. ನಿನ್ನೆ ಮೊನ್ನೆ ಅಮೌಂಟ್ ಹಾಕಿದ್ರಲ್ಲ ನೀವು. ಬ್ಯಾಗ್ ಇಕ್ಕೋ ಸ್ವಲ್ಪ ಹೊತ್ತು. ಅಮೌಂಟ್ ತಗ್ಸ್ಕೊಂಡಲ್ಲ. ಬಿಡಿ ನಿಕ್ಕೋಗು. 800 ದುಡ್ಡು ಕೊಟ್ಟು ತಗೊಂಡಿದ್ದು, ಆಫರಲ್ಲಿ ಬಂದಿಲ್ಲ ಇದು. ಇದು ಹೆಂಗೆ ಸೆಟ್ ಮಾಡೋದು? ಕೊಡಿ ಒಂದು, ನಾನು ನೋಡ್ಸ್ಕೊಳ್ತೀನಿ. ಎಲ್ಲಿಗಾನ ಸೆಟ್ ಮಾಡ್ಕೋ ಬೇಬಿ, ಸಿಂಪಲ್ ಬೇಬಿ. ಹಂಗ ಕ್ವಾಲಿಟಿ ಅಂತ ಇಲ್ಲ ಅಲ್ಲ. ಹಾಂ, ಚೆನ್ನಾಗಿಲ್ಲಲ್ಲ ಕ್ವಾಲಿಟಿ. ಇದೆಯಾ? ಎವ್ವಿ ರಕ್ತ ಬರ್ತದೆ. ಅಷ್ಟೇ ಹೋಗಿದೆ. ಆಮೇಲೆ ಸ್ವಲ್ಪ ಹೊತ್ತು ಹಿಂಗೆ ಸೆಟ್ ಆದ್ಮೇಲೆ ಸರತ್ತ ಬಿಡ್ಕೊತೈ. ಎಷ್ಟು ಕೊಡ್ತಿದ್ದಕ್ಕೆ? 800 ರೂಪಾಯಿ ಕೊಡ್ತೊಂಡೆ. ಆಫರಲ್ಲಿ ಬರಲಿಲ್ಲ. ಹಂಗ ಗ್ಯಾಪ್ ಬಿಡ್ಬೇಕು ಬೇಬಿ ಬ್ಯಾಂಗಲ್ಸ್ ಹಾಕಕ್ಕೆ. ಬಿಡಿ, ನಾನು ಹಾಕ್ಕೊಂತೀನಿ ಬಿಡಿ, ಬ್ಯಾಂಗಲ್ಸ್ ಜೋಡಿಸೋ ಬಾಕ್ಸಲ್ಲಿ ಹಾಕ್ಬಿಡಿ. ಅಷ್ಟೇ ಬಿಡಿ, ಯಾಕೆ ಹೋಗ್ರತಿ ತಗೊಂಡ್ಕೊಡ್ಲಾ? ಇದ್ದಲ್ಲೇ ಅಜಯ್ ಹೆಂಗೆ ತಿನ್ಸಿದೆ ನೆಗಡಿ ಇವಾಗೇನೆ. ಓಲಿ ಒಂಚೂರು ಅಷ್ಟನೇ ಇಕ್ಕಮ್ಮ, ಒಂಚೂರು ಅಷ್ಟನೇ ಇಟ್ಕೋ. ಗೊತ್ತಾ? ಹಾಂ, ಅಷ್ಟನ್ನ ಕೊಡಬೇಕು ಅಂತೀರಿ. ಅಷ್ಟನೇ ಇಟ್ಕೊಂಡು ನಿಂತೋಗುತ್ತೆ. ತಗೊಂಡು ಮಾಡಿ ಬೇಗ ಬೇಗ ಎಲ್ಲ. ಬಿರಿಯಾನಿ ಪಾಟ್ ಬೇಬಿ, ಇದು ಯೂಸ್ ಮಾಡಿ ತಿಂದಿಲ್ವಾ ಅಮ್ಮ? ಬೂವ ತಿಂದಿಲ್ವಾ? ಬೇರೆ ಎತ್ಕೊಂಡ ನಾನು ಅಲ್ಲಿ ಎತ್ಕೊಂಡು ಬಂದಿದ್ದು. ಅದು ಟೆಸ್ಟ್ ಮಾಡಕ್ ಹೋಗಿ ಕುಯ್ಕೊಂಡು ಟೆಸ್ಟ್ ಮಾಡಿಲ್ಲ ರೀ, ಸುಮ್ಮನೆ ಹಿಂಗೆ ಎತ್ತಿ ಈ ಕಡೆಗೆ ಇಟ್ಕೊಂಡೆ. ಅದು ಮಿಸ್ ಆಗಿದ್ದಾಗಿದ್ದು. ಅದು ಇನ್ನ ಬೇಕು ಅಜ್ಜಿ, ಇನ್ನ ಬೇಕಜ್ಜಿ. 6 ಇಂಚಿಗೆ ಇದೆ. ಪ್ರೆಸ್ ಮಾಡಿ ಇಟ್ಕೋಬೇಕಮ್ಮ ನೀನು. ಏನು ಹೇಳಿದ? ಗೊತ್ತಿಲ್ಲ. ಏನು ಹೇಳಿ ಗೆಸ್ ಮಾಡಿ, ನಾನು ಹೇಳ್ತೀನಿ.
ಚಪಾತಿ ಹಾಕ್ಕೊಳಕ್ಕೆ. ಹೌದೇ? ಹೌದು, ಚೆನ್ನಾಗಿದೆ. ಚಪಾತಿಗಂತ ಸ್ಟೀಲು. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಕಿಚನ್ ಇಂಟೀರಿಯರ್ಗೆ ಪರ್ಫೆಕ್ಟ್ ಮ್ಯಾಚ್. ಚಪಾತಿ ಏನು ಏನು ಓ ಡನ್. ಫುಲ್ ಸೆಟ್ಟು ವುಡನ್ ಸ್ಪ್ಯಾಚುಲಾಸ್, ರೈಟ್? ಸ್ಪ್ಯಾಚುಲಾಸ್ ನಿಮ್ಗೆ ಗೊತ್ತಿಲ್ವಾ? ಇದೇನಿದು ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಇದೆ. ನೋಡ್ಸಿದ್ದೀನಿ ರೀ, ಮರ್ತೋಗ್ಬಿಟ್ಟಿದೆ. ಏನಾಗಲ್ಲ, ಮತ್ತೆ ಕೈ ಬಿಸಿ, ಸ್ಟೀಲಲ್ಲಾದ್ರೆ ಬಿಸಿ ಆಗುತ್ತೆ, ಹೌದು. ಇದ್ರಲ್ಲಿ ಬಿಸಿ ಆಗಲ್ಲ. ಚೆನ್ನಾಗಿದೆ. ಇದ್ರಲ್ಲಿ ಅಜ್ಜಿ ಸುಮ್ಮನೆ ಹಿಂಗಿತ್ತು, ಇದ್ರದ್ದು ಓಪನ್ ಮಾಡಿದ್ರು ನಾನು ಹಾಕಕ್ಕೆ ಸುಮ್ಮನೆ ಹಿಂಗೆ ತಗೊಳಿದ್ರೆ ಅಷ್ಟು ರಕ್ತ ಬಂತು. ಇಷ್ಟು ತಗೊಳಿದ್ರು, ಅಷ್ಟು ಶಾರ್ಪ್ ಆಗಿದೆ. ಅದರಲ್ಲಿ ನೆಸ್ಟ್ ಏಷ್ಯಾ ತಾನೇ ರೀ ಬ್ರ್ಯಾಂಡ್, ಅದು ಹೊಸದಾಗಿ ಬಂದಿರೋದಕ್ಕೆ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಹೇಳಿದ್ನಲ್ಲ ರೀ, ನೆಸ್ಟ್ ಏಷ್ಯಾ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಮಾತ್ರ ನೆಸ್ಟ್ ಏಷ್ಯಾಲಿ ತುಂಬ ಚೆನ್ನಾಗಿದೆ. ಒಂದೇ ಒಂದು ಪ್ರಾಡಕ್ಟು ಕೂಡ ಚೆನ್ನಾಗಿಲ್ಲ ಅನ್ನೋಂಗಿಲ್ಲ. ಆ್ಯಂಡ್ ಅವ್ರ ಸರ್ವಿಸು, ಅವರ ಪ್ಯಾಕಿಂಗು ನೆಕ್ಸ್ಟ್ ಲೆವೆಲ್ ಇದೆ. ಮಾಡ್ದಿರ ನೆಕ್ಸ್ಟ್ ಏಷ್ಯಲ್ಲಿ ತಗೊಂಡು ನಿಮ್ಮ ಸಾಹೇಬ್ರು ಫೋನೇ ಎತ್ತಿಲ್ಲ, ನಾನು ಏನು ಮಾಡಿ ಹೇಳು. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ. ಆಯ್ತು, ಎಷ್ಟೊತ್ತು ಬರ್ಬೇಕು ಹೇಳು. ಯಾವಾಗ ಬಂದಿದ್ದ? ಏನ? ಈಗೇನು ಮಾಡ್ಬೇಕು ಹೇಳಿ? ಹಂಗೆ ಬೇಕಾ? ಗಾಡಿ ಇಟ್ಕೊಂಡೋಗ ಅಲ್ಲಿ ಹಾಕ್ಬಿಡೋಣ, ಮುಗ್ದತ್ತದಲ್ಲ ಕೆಲಸ. ಪೀಸ್ ಎರಡು ನೋಡ್ಸಿದ್ನಲ್ಲ, ಯಾವ ಪೀಸು? ಎತ್ತಿದ್ದೆ ಇವಾಗ ನೋಡ್ಸಿದ್ನಲ್ಲ. ಹಾಂ, ಸೂಪರ್ ಆಗಿದೆ. ಇಲ್ಲಿ ಹಾಕೋಕ್ಕಾರೆ ಇದು ಅನ್ಸೋದೆ ಮಾಡಿ ಹಂಚ್ಬಿಟ್ಟು ಅಲ್ಲೊಂದು ಹಾಕು. ಬಟರ್ ಹಿಂಗೆ ಫ್ರಿಜ್ಜಲ್ಲಿ ಇಡೋದಿದು. ದಡ್ಡಿ ಇಲ್ಲಿ ಹೆಸರು ಬರ್ತದ ನೋಡು. ನಂಗೂ ಗೊತ್ತಾಯ್ತು ಏನಿಲ್ಲ, ನನಗೆ ಗೊತ್ತು ನೀವು ಅದನ್ನ ನೋಡಿದ್ರಿ ಅಂತ. ಇದನ್ನ ನಾನು ನೋಡಿದ್ದೆ. ಏನಿದು ಕೃತೆ? ಬಟರ್ ಹಾಕೊಳ್ಳೋದು, ಹಾಕೊಂಡು ಫ್ರಿಜ್ಜಲ್ಲಿ ಆದ್ರೂ ಇಟ್ಕೋಬೋದು, ಇಲ್ಲ ಅಲ್ಲಾದ್ರೂ ಏನಕ್ಕೆ ಇಟ್ಕೊಳ್ಳೋದಂಗೆ? ದೋಸೆಗೆ ಹಾಕಕ್ಕೆ ಸುಮ್ಮನೆ ಹಿಂಗೆ ಎತ್ಕೊಂಡು ಇದು ಅದಕ್ಕೆ ಕೊಟ್ಟಿರೋದು. ಸುಮ್ಮನೆ ಬಟರ್ನ ಜಾಸ್ತಿ ಯೂಸ್ ಮಾಡಲ್ಲ, ಸುಮ್ಮನೆ ಫ್ಲೇವರ್ಗೋಸ್ಕರ ಹಾಕೋದಲ್ವಾ. ನಂದಿನಿ ಬಟರ್ ಸಿಗುತ್ತಾ? ಫುಲ್ ಇದೇ ತರ ಬರುತ್ತೆ ಶೇಪ್, ಅದಕ್ಕೆ ಇದನ್ನ ಇದೇ ಶೇಪ್ ಮಾಡಿರೋದು. ತಗೊಂಬಂದ್ರೆ ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಎಷ್ಟು ಚಿಕ್ಕ ಚಿಕ್ಕದಲ್ಲಿ ಯೂಸ್ ಮಾಡೋದು. ಹೇಗಿರೋ ನೀನು ವರ್ಷಕ್ಕೆ ಒಂದ್ಸರಿ ದೋಸೆ ಮಾಡೋದು ಬೇಡ್ಕೊಳ್ತೆ, ವರ್ಷಕ್ಕೆ ಒಂದ್ಸರಿ ದೋಸೆ ಮಾಡೋದು. ದೋಸೆನೇ ಮಾಡಲ್ವಾ ನಾನು? ಖಂಡಿತ ಮಾಡ್ತೀವಿ, 6 ತಿಂಗಳು. ಸುಳ್ಳು ಹೇಳ್ಬೇಡ್ರಿ. ಈಗ ಡೈಲಾಗು ನನ್ಗೆ ಬಂದಾಗ ಈ ಡೈಲಾಗ್ ಒಂದು ಇಟ್ಕೊಂಡ್ಬಿಟ್ಟಿದ್ದೀರಾ. ಇದೇನೇ ತೆಗಿಬೇಡ ಬಿಡ್ಕೋತಿ, ಹಾಕಬೇಕಾರೆ ಯಾಕನ ಉದುರ್ತದೆ. ಯಾವಾಗ ಹಾಕ್ತೀರಾ? ಏನು ಯಾವಾಗ ಹಾಕ್ತೀನಿ? ತೆಗ್ದಾಕ್ಬೇಕು. ಏನು ಬೇಬಿ ದಡ್ಡಿನ ಇದು. ನಾವು ಆ್ಯಕ್ಚುಲಿ ಏನು ಸ್ಟವ್ ತರಕ್ಕೆ ಹೋದಾಗ್ತದೆ ತಾನೆ ಇದು. ಬೇಬಿ ಇದನ್ನ ಹಾಕ್ಸ್ಬೋದು, ಅಲ್ಲಿ ಹಾಕ್ಸ್ಬೋದು ಕಿಚನ್ ಪಕ್ಕದಲ್ಲಿ. ಕೊಡ್ತೀನಿ ಕಾಣಿ, ಇದನ್ನ ಹಾಕ್ಸ್ಬೋದು. ವಾಕೆ ಇಲ್ಲ ಬೇಬಿ ಅವರು ಕಿಚನ್ಗೆ, ಒಂದು ಕೂಡ ಹಾಕಿಲ್ಲ. ಟವಲ್ ಹಾಕೋದು ಒಂದು ಕೂಡ ಎಲ್ಲಿ ಹಾಕ್ಸಿಲ್ಲ. ತಿರುಗಿಸ್ಬೇಕು, ವಾಟ್ ಎವರ್ ಇಟ್ ಈಸ್ ಬಿಡಿ, ಯಾವಾಗಾದ್ರೂ ಹಾಕ್ಸೋಣ. ಬಟ್ ಯಾಕೆ ಒಂದು ಕೂಡ ಹಾಕ್ಸಿಲ್ಲ? ಇದು ನಾವು ಸ್ಟವ್ ತರಕ್ಕೆ ಹೋದಾಗ ತಂದಿದ್ದೀವಿ. ಇದು ಏನು ಪಡ್ಡು ಪಡ್ಡು ಮಾಡೋವಂಥದ್ದು, ಬಟ್ ನಾನು ತಿನ್ನ ಐರನ್. ಇದು ಕ್ಯಾಸ್ಟಿಂಗ್ ಐರನ್ ಎರಡು ಒಂದೇನೋ. ಸಕ್ಕತ್ತಾಗಿದೆ ಕ್ವಾಲಿಟಿ. ಎಷ್ಟು ತೂಕ ಇದೆ ಗೊತ್ತಾ? ಕಾಲ್ ಮೇಲೆ ಕಾಲ್ ಪೀಸ್. ಮೂತಿ ಹಾಕಿ ಸ್ಮೈಲಿಂಗ್ ಆಗಿ ಕುತ್ಕೊಳ್ಳಿ. ಚೆನ್ನಾಗಿದೆ. ಅದೆಲ್ಲ ಅದೆಲ್ಲ ಇಟ್ಕೊ. ತೆಗಿಬೇಕೀಗ. ಅದು ಇದು ಬೇಬಿ, ನಾವು ಟ್ರೆಂಡ್ಸ್ ಅಲ್ಲಿ ಬಟ್ಟೆ ತಗೊಂಡ್ವಲ್ಲ, ಆಫರ್ ಕೊಟ್ಟಿದ್ದಲ್ವಾ, ಹ್ಯಾಂಗಿಂಗ್ ಡಸ್ಟ್ಬಿನ್ ಆ ಕಡೆ ಶೆಲ್ಫ್ ಹತ್ರ. ಬಟ್ ಅದನ್ನ ಜಾಸ್ತಿ ನಾವು ಸ್ಟವ್ ಮೇಲೆ ಇಡಕ್ಕಲ್ಲ, ಸರ್ವ್ ಮಾಡಕ್ ಮಾತ್ರ ಯೂಸ್ ಮಾಡೋದು. ಡೆಕೋರೇಟಿವ್ ಐಟಮ್ ಯಾವತ್ತು ಮಾಡಕ್ ಇಡಬಾರ್ದು. ಡೆಕೋರೇಟಿವ್ ಯಾವತ್ತು
ಡೆಕೋರೇಟಿವ್ ಐಟಮಲ್ಲಿ ಯಾವತ್ತು ಸರ್ವ್ ಮಾಡೋಕ್ಕೆ ಇಟ್ಕೋ, ಮಾಡೋಕ್ಕೆ ಇಟ್ಕೋಬಾರ್ದು. ಈ ಥರ ಕಲ್ತ್ಕೊಳ್ತೀನಿ. ಯಾವಾಗ ಕಲ್ತು ಕಲಿಯೋದು ನೀವೆಲ್ಲ? ನನಗೇನು ಗೊತ್ತಿಲ್ಲ, ಗೊತ್ತಾಗಲ್ಲ ನಿಮ್ಮ ಅರ್ಥ. ಹೌದು ದಡ್ಡಿ ಬೌಲ್ಸ್ ಅದಕ್ಕೆ ಎಷ್ಟೈತಿ ಆ ಬ್ರ್ಯಾಂಡ್ ಪಕ್ಕದ ಸರ್ವಿಸ್ ಪಕ್ಕದ ಕೊಡ್ತಾ ಇದ್ದಾರೆ. ರೀ ಹಲೋ, ಸಾಯಂಕಾಲ ಅಷ್ಟೊಂದು ಆಗ್ತದೆ ನಿಂಗೆ ಡೈರೆಕ್ಟ್ ಫೋನ್ ಮಾಡಿದ್ದೆ. ನಾನು ಫೋನ್ಪೇ ವರ್ಕಾಗ್ತಲ್ಲ, ಅವ್ರು ನಿನ್ನ ನಂಬರೇ ಕೊಟ್ಟಿದ್ದೀನಿ, ಡೈರೆಕ್ಟ್ ನಿಂಗೆ ಆಗ್ತದೆ. ಸಾಯಂಕಾಲ ಒಳಗಡೆ ಆಗ್ತಾರೆ ಕಣೆ. ಬರ್ಲಿಲ್ಲೇನೋ ಸಾಯಂಕಾಲ ಮಳ್ಕೊಂತಾಳೆ ಮತ್ತೆ ರಾತ್ರಿ. ಮೇಡಮ್ ಏನದ ಫ್ರೂಟ್ಸ್ ಏನಾರ ಕಟ್ ಮಾಡಿರ್ತೀವಲ್ಲ, ಅರ್ಧ ಉಪ್ಪು ಇರುತ್ತಲ್ವಾ, ಅವೆಲ್ಲ ಇಕ್ಕಿ ಹಿಂಗೆ ಮುಚ್ಚಕ್ಕೆ ಎಲ್ಲ ಒಂದೇ ಥರ. ಬೇಬಿ ಏನಕ್ಕೆ ಕೊಡಿ, ಏನು ಆಡ್ಕೊಳ್ಳಿಕ್ಕೆ ಕೊಡ್ರಿ ಬೇಬಿ. ಆಗ್ಲೇ ನೋಡ್ಸ್ನಲ್ಲ ಅದರಲ್ಲಿ ವೈಟು. ಇದು ಈ ವಾಶ್ರೂಮ್ಗೆ, ಅಲ್ಲ ವೈಟ್ ನಮ್ಮ ವಾಶ್ರೂಮ್ಗೆ. 5 ಸ್ಟಾರ್ ಹೋಟೆಲಲ್ಲಿ ಲಿಕ್ಕರ್ ರೇಂಜಿಗೆ ತಂದವಳು ನಾನು ಹೆಂಡ್ತಿ. ಬೇಬಿ ಅದು ಎತ್ಕೋಬೇಕು, ಅದು ಯಾವುದೋ ಬಾಕ್ಸಲ್ಲಿ ಇದು ಬಿಸಾಕ್ಬಿಟ್ಟೆ. ಏನು ಬಿಸಾಕ್ಬಿಟ್ಟೆ? ಟೀ ಮಾಡ್ಕೊಂಡು ಹೋಗಿ ತೋಟದಾಗಿರೋದಕ್ಕೆಲ್ಲ ಕೊಟ್ಬಿಡ್ಬಾರ್ದು. ತೋಟದಾಗ ಕೆಲಸ ಮಾಡೋಕ್ಕೆಲ್ಲ. ಇದು ಬಾಲ್ಕನಿಯಲ್ಲಿ ಕುತ್ಕೊಂಡು ಟೀ ಸರ್ವ್ ಮಾಡಿಕೊಂಡು ಇಲ್ಲಿ ಕೂಡ ಕನ್ಸು ಬಂದಿತ್ತಾ ಕೃತಿ? ನಿಂಗೆ ಕನ್ಸು ಬಂದಿತ್ತಾ? ಏನಂತ ಇವೆಲ್ಲ ಹಿಂಗೆ ಕನ್ಸು ಬಂದಿತ್ತಾ? ಇವೆಲ್ಲ ತಗೊಳ್ಬೇಕಾರೆ 3 ವರ್ಷದಿಂದ ತೊಗೊಂಡಿದ್ದಲ್ಲ, ಅವಾಗ ಕನ್ಸು ಬಂದಿತ್ತಾ? ನಾವು ಈ ಮನೆ ಖಾಲಿ ಮಾಡ್ತೀವಿ, ದೊಡ್ಡ ಮನೆಗೆ ಹೋಗ್ತೀವಿ, ಅವಾಗ ಈ ಮನೆಗೆ ಇವೆಲ್ಲ ಶೂಟ್ ಆಗ್ತವೆ, ಇವಾಗಿಂದ ತಗೊಂಡು ಇಟ್ಕೊಬೇಕು ಅಂತ ಕನ್ಸು ಬಂದಿತ್ತಾ? ಬಂದಿಲ್ಲ, ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ. ನಾನು ಹೋಗ್ತೀನಿ ಚೆನ್ನಾಗಿರೋ ಮನೆಗೆ, ನಾನು ದೊಡ್ಡ ಮನೆಗೆ ಹೋಗ್ತೀನಿ, ನಮ್ಮ ಕಾನ್ಫಿಡೆನ್ಸ್ ನನಗೆ. ಅದೇ ನನಗೆ ಅಂತ ಆಫರ್ಸ್ ಬಂದಾಗ ನನಗೆ ಕನಸು ಬಂದಿರಲಿಲ್ಲ. ಆಫರ್ಸ್ ಬಂದಲ್ಲಿ ತಗೊಂಡು ಇಟ್ಕೊಬೇಕಲ್ವಾ, ಇವಾಗ ಸಡನ್ ಆಗಿ ಬಂದು ಇವೆಲ್ಲ ತಗೊಳಕ್ ಆಗ್ತಾ ಇತ್ತ ನಮಗೆ ಇರೋ ಖರ್ಚುಗಳಲ್ಲಿ. ಅವಳು ಎಷ್ಟು ಖರ್ಚುಗಳಿದ್ದಾವೆ ಬೇಬಿ. ಅದ್ರ ಬ್ಲ್ಯಾಕ್ ಇದು ನೋಡಿದ್ರಲ್ಲ ಕಪ್ಸು, ಏನು ಹೇಳಿದ್ದು? ಸ್ನ್ಯಾಕ್ಸ್ ಪ್ಲೇಟ್ಸ್. ಡಸ್ಟ್ಬಿನ್ ಏನ? ಹೌದು, ಇಲ್ಲಿ ಇಡಕ್ಕೆ ಡಸ್ಟ್ಬಿನ್. ಎಲ್ಲಿಂದೇ ಒಂದು ಡಸ್ಟ್ಬಿನ್ ಇತ್ತು ಈಗ, ಅದು ಕಸ ಆ ಕಡೆದು. ಇದು ವಾಷಿಂಗ್ ಮಿಷಿನ್ ಹತ್ರ ಇಟ್ಟಿದ್ದು. ಇದು ಮೇಲೆ ಅಟ್ಲೀಸ್ಟ್ ನಾವು ಡಸ್ಟ್ಬಿನ್ ಇಟ್ಟಿದ್ದು ಡಸ್ಟ್ಬಿನ್ ಥರ ಕಾಣಿಸ್ಬೋದು, ಶೋ ಥರ ಕಾಣಿಸ್ಬೇಕು. ಸೆಲೆಬ್ರಿಟೀಸು. ನಾನು ಸೆಲೆಬ್ರಿಟಿ, ನಾನು ಇನ್ಫ್ಲೂಯೆನ್ಸರು. ನಾನು ಸೆಲೆಬ್ರಿಟಿ ಅಲ್ಲ ಕಣೆ. ನೀವು ಹೊಸ ಆಗ್ತೈತಿ. ಏನೈತೆ ಕಣ ಕ್ವಾಲಿಟಿ. ನೆಕ್ಸ್ಟ್ ಲೆವೆಲ್. ಜೋರಾಗಿ ಹೇಳ್ರಿ. ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ಲು. ಈಗ ಸಿಂಕ್ ಹತ್ರ ಅದು ಹಾಳಾಕೊಳಕ್ಕ ಚೆನ್ನಾಗಿ ಕಾಣೋದು ನೋಡಿ. ಚೆನ್ನಾಗಿದೆ, ಅದ್ರ ಬಗ್ಗೆ ಏನು ಎರಡನೇ ಮಾತೇ ಇಲ್ಲ. ಹಿಂಗೆ ಗಿಡನ ಬದ್ದೆ ಸಿಂಕ್ ಹತ್ರ ಅಲ್ಲಿ ನೋಡಿ, ಅಲ್ಲಿ ಸಿಂಕ್ ಪಕ್ಕ ಅಲ್ಲಿ ಕ್ಯಾನ್ಟೀನ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೊಡೆದೋಗ್ಬಾರ್ದು. ಊಟಕ್ಕೆ ಸಕ್ಕದಾವೆ, ಬಟ್ ಎಲ್ಲ ಹೊಡೆದೋಗುತ್ತೆ. ನಾಟ್ ರೀಚಬಲ್. ಫೋನಾಗ ಕನೆಕ್ಟ್ ಆಗಲಿಲ್ಲ ರೀ, ಎಲ್ಲ ಆಗೋಯ್ತು ರೀ. ಇಷ್ಟೆಲ್ಲ ಓಪನ್ ಮಾಡ್ರು ಇನ್ನೂ ಇದೆಯಾ ಅಂತ ಅನಿಸ್ತಾ ಇದೆ. ಆ್ಯಂಡ್ ಲಿಟ್ರಲಿ ಗಾಡ್ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇದೆ.
ಆ್ಯಂಡ್ ನಾನು ಒಂದೇ ಸರಿ ತೊಗೊಂಡ್ರೆ ಇವಿಷ್ಟೆಲ್ಲ ತೊಗೊಳಕ್ಕೆ ಸಾಧ್ಯನೇ ಇರ್ತಲ್ಲ. ನಮ್ಮ ಮನೆಯವ್ರು ನಾನೇನೋ ಎರಡೆರಡು ಪ್ರಾಡಕ್ಟ್ಸ್ ಇಟ್ಕೊಳ್ಳೋಷ್ಟು ನಡಿ ಅನ್ನೋರು. ನಾನು ಪ್ರಾಡಕ್ಟ್ಸ್ ಎಲ್ಲ ಅಷ್ಟೇ ರೀ, ಅಷ್ಟೇ. ಏರ್ ಟೈಟ್ ಕಂಟೈನರ್ಸ್ ಇದು. ಏನು ಡಿಸೈಡ್ ಮಾಡಿದ್ರಿ ಫ್ರಿಜ್ದು? ಗೇಪನ್ ಕರೀರಿ. ಫ್ರಿಜ್ಜಲ್ಲಿ ನಾವೇನಾದರೂ ವೆಜಿಟೇಬಲ್ಸ್ ಅಥವಾ ಕುಕ್ಕಿಂಗ್ ಮಾಡಿರ್ತೀವಲ್ವಾ, ಅದು ಹಾಳಾಗಬಾರ್ದು ಅಂತಂದರೆ ಈ ಥರ ಗ್ಲಾಸ್ ಕಂಟೈನರ್ಸಲ್ಲಿಟ್ಟರೆ ತುಂಬ ದಿನ ಹಾಳಾಗಲ್ಲ. ಆ್ಯಂಡ್ ಇದು ಲಿಡ್ ಪ್ರೂಫ್, ನಾವೆಲ್ಲಾದರೂ ಕ್ಯಾರಿ ಮಾಡೋಕ್ಕೆ ಕೂಡ ಈಸಿ ಬಿಕಾಸ್ ಲೀಕ್ ಪ್ರೂಫ್ ಇದು. ಇದು ಏನು ಬೇಬಿ ಇದು? ಏನಿದು? ಬಟ್ ಇದು ಕೊಟ್ಟು ಬ್ರಾಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಷ್ಟೇ, ಅದು ಕಲರ್ ಕೋಟಿಂಗ್. ಇದು ಈ ಪ್ಲೇಸ್ಗೆ ಅಂತಲೇ ತಂದಿರೋಂಥದ್ದು. ನಾನು ನೋಡಿದ್ದೆ ರೀ ಪಿಂಟ್ರೆಸ್ಟಲ್ಲಿ, ಇದಕ್ಕೆ ಅವ್ರ ಅಡ್ವರ್ಟೈಸ್ಮೆಂಟಿಗೆ ಇದು ಕೊಟ್ಟಿದ್ರು, ಅದಕ್ಕೆ ಇದನ್ನೇ ತರಿಸಿದ್ದು. ಹತ್ರ ಬನ್ನಿ, ಪರ್ಫೆಕ್ಟ್ ತಾನೇ? ಅದಿತ್ತು ನೋಡೋಣ, ಅದು ಜಾತ್ರೆ ಆಗ್ಬಿಡ್ತೀನಿ ಬೇರೆ ಏನನ್ನ ಇಟ್ಟರೆ. ಇಷ್ಟೇ ಚೆನ್ನಾಗಿರುತ್ತೆ. ಹೌದಾ? ಈ ಫ್ರೇಮ್ಗೆ ಇಲ್ಲಿ ಇದಕ್ಕೆ ಪರ್ಫೆಕ್ಟ್. ಇಲ್ಲಿ ನೋಡಿ, ಇಲ್ಲಿ ಬೌಲಲ್ಲಿ ಇಟ್ಬಿಟ್ಟು ಹೂವು ಹಾಕು. ಯಾವ್ದು ಹೇಳ? ಮನೆ ಅಂಗಡಿಯಿಂದ ತಂದಲ್ಲಮ್ಮ ನೀನು, ನಾವು ಸ್ಟವ್ ತಂದಾಗ ಬೋಲ್ ತಂದಿದ್ದಲ್ಲ ಅಲ್ಲೆಲ್ಲ ಅಂಗಡಿಯಿಂದ. ಯಾವ ಬೌಲ್ ತಂದಿದೀವಿ? ನೀರಾಗಿ ಎಣ್ಣೆ ಹಾಕಿ ನೀರು ಹಾಕಿಡಕ್ಕೆ ಸರ್. ಇದ್ರದ್ದಾ? ಏನಕ್ಕೆ ತಂದಿವಿ? ನಾನು ನೋಡಿದ್ದೀನಿ, ನಿನ್ನೆ ತಂದಿಲ್ಲ. ಏನ್ ಬೌಲ್ ತಂದ್ವಿ ಹೇಳಿ? ನೀರು ಹಾಕಕ್ಕೆ ಬೌಲು. ಏನ್ ಬೌಲು? ಹಾಕಕ್ಕೆ ಇದು ಡಿಸೈನ್ ಎಲ್ಲ ಇತ್ತಲ್ಲ, ಆನೆ ತರದ್ದು ತಂದಿಲ್ಲ ಬೇಬಿ. 3,500 ಹೇಳಿದ್ರು. ನೀನ್ ಓಪನ್ ಮಾಡೋದ? ಯಾವುದು? ನಾನೇ ತಂದಿಲ್ಲ. ನಿನ್ನೆ ತಂದಿಲ್ಲ. ಅದೇನದು ಬೌಲು? ಶೋ ಪೀಸ್ ತಾನೇ ನೀವು ಹೇಳ್ತಾ ಇರೋದು. ತಂದಿಲ್ಲ. 3,500 ಹೇಳಿದ್ದವರು. ನಾನು ಆನ್ಲೈನಲ್ಲಿ ಚೆಕ್ ಮಾಡೋಣ ಅಂತ ತರಲಿಲ್ಲ. ಯಾವ್ದೋ ಒಂದು ತಂದೆ ನೀನು. ಈಗ ಸೈಡ್ ಬಂದ್ರೆ 2 ದೀಪ ಕಾಣುತ್ತೆ ಹಂಗೆ. ಹಂಗೆ ಎಲ್ಲ ಬ್ರಾಸ್ ಐಟಮ್ ನೋಡಿ, ಫುಲ್ ಬ್ರಾಸ್ ಐಟಮ್ ಮಾತ್ರ ಸೆಟ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಹತ್ರ ಇಷ್ಟೇ ಇರೋದು. ನನಗಿದೇ ಜಾಸ್ತಿ ಫೀಲ್ ಆಗ್ತಾ ಇದೆ ಅಲ್ವ ರೀ? ಯಾಕೆಂದರೆ ನನ್ನ ಹತ್ರ ಒಂದೇ ಒಂದು ಸಿಂಗಲ್ ಬ್ರಾಸ್ ಐಟಮು ಇರಲಿಲ್ಲ. ನಾನು ಸ್ವಂತಕ್ಕೆ ತೊಗೊಂಡಿರೋದು. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಏನಂತೀರ ರೀ? ಹೌದು. ಆ್ಯಂಡ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಯಿತು, ಒಂದು ಫ್ರೇಮ್ ಇರಲಿ ಅಂದ್ಬಿಟ್ಟು ವ್ಲಾಗ್ ಮಾಡಿ ನೋಡಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಸೆಟ್ ಮಾಡ್ತಾ ಇದ್ದೀನಿ. ಎಲ್ಲ ಸೆಟ್ ಮಾಡುವಾಗ ವ್ಲಾಗನ್ನು ಮಾಡಿ ನೋಡಿಸ್ತೀನಿ. ಚಿಕ್ಕದಾಗೈತಾ? ನೋಡ್ತೀನಿ ಸ್ವಾಮಿ. ಇದನ್ನೆಲ್ಲ ಇವಾಗ ಜೋಡ್ಸೋದಿರೋದು ನನಗೆ. ಇನ್ನು ಮೊನ್ನೆ ತಂದಿರೋವೆಲ್ಲ ಮನೇಲಿತ್ತಲ್ಲ ನಮ್ಮ ಹತ್ರ, ಅವನ್ನು ಜೋಡಿಸಿಲ್ಲ. ಅಷ್ಟು ಕ್ಯಾಬಿನೆಟ್ಸ್ ಇಲ್ವಾ? ಆಗಲ್ವಾ? ವ್ಲಾಗ್ ಇಷ್ಟೇ. ಆ್ಯಂಡ್ ಐ ಹೋಪ್ ಎಲ್ಲ ಪ್ರಾಡಕ್ಟ್ಸ್ ನೋಡ್ಸಿದ್ದೀನಿ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ, ಆ್ಯಂಡ್ ಇನ್ನೂ ಆರ್ಗನೈಸ್ ಮಾಡೋದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿಸ್ತೀನಿ. ಇವತ್ತೇ ಎಲ್ಲ ಆರ್ಗನೈಸ್ ಮಾಡೋದೆಲ್ಲ ತುಂಬ ಲೆಂತ್ ಆಗಿಬಿಡುತ್ತೆ ವ್ಲಾಗ್. ಆ್ಯಂಡ್ ಯಾವ ಥರ ಆರ್ಗನೈಸ್ ಮಾಡ್ತೀನಿ ಏನು ಎಲ್ಲದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್.